ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮು, ಅದನ್ನು ಬಿಗ್ ಎಮ್ ಎನ್ ಸಿ ಕಂಪ್ನಿಯಿಂದ ಬರ್ತಿರೋ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ನಾನು ಇದು ವೆರಿಫೈಡ್ ಜಾಬ್ ಅಪ್ಡೇಟ್ ಆಗಿರುತ್ತೆ. ಸೊ ಬಿಫೋರ್ ಜಾಬ್ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ನಿಮ್ಮದೇ ಆದ ರೀತಿಲಿ ವೆರಿಫೈ ಮಾಡ್ಕೊಳ್ಳಿ. ಮತ್ತು ಯಾರಾದರೂ ನಿಮಗೆ ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಏನಾದರೂ ಅಮೌಂಟ್ ಕೇಳಿದರೆ ಯಾರಿಗೂ ಕೂಡ ₹1 ಕೂಡ ಪೇ ಮಾಡೋಕ್ಕೆ ಹೋಗಬೇಡಿ. ಸೊ ಬಿ ಅವೇರ್ ಅಂತ ಹೇಳ್ಬೋದು. ಇವಾಗ ಮುಂದೆ ಹೋಗಿ ಜಾಬ್ ಏನು, ಯಾವ್ದು ಕಂಪ್ನಿ ಅನ್ನೋದೆಲ್ಲ ನೋಡೋಣ. ಸೊ ಈ ಕಂಪ್ನಿ ಬಂದ್ಬಿಟ್ಟು ಫಿಸ್ ಅಂತ, ಇದೊಂದು ಬಿಗ್ ಎಮ್ ಎನ್ ಸಿ ಕಂಪ್ನಿ ಆಗಿರುತ್ತೆ. ಇವರು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಇನ್ಬೌಂಡ್ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಜಸ್ಟ್ 2 ಡೇಸ್ ಆಗಿದೆ ಜಾಬ್ ಓಪನಿಂಗ್ ಬಿಟ್ಟು. ಇನ್ನು ಜಾಬ್ ಹೈಲೈಟ್ಸ್ ನೋಡೋದಾದರೆ ಯಾವ ಥರ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದಾರೆ ಅಂದರೆ, ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಕಂಪ್ಯೂಟರ್ ನ್ಯಾವಿಗೇಷನ್ ಅಂತಂದರೆ ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ಬರಬೇಕು, ಮತ್ತು ಇಂಗ್ಲೀಷು ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಪ್ರೊವೈಡ್ ಕಸ್ಟಮರ್ ಸಪೋರ್ಟ್ ವಿಯಾ ಫೋನ್, ಇಮೇಲ್ ಆರ್ ಇನ್ಸ್ಟಂಟ್ ಮೆಸೇಜ್, ಹ್ಯಾಂಡಲ್ ಇನ್ಬೌಂಡ್ ಕಸ್ಟಮರ್ ಇಶ್ಯೂಸ್, ರಿಸಾಲ್ವ್ ಎನ್ಕ್ವೈರಿ, ವರ್ಕ್ 24/7 ಶಿಫ್ಟ್ ಇನ್ಕ್ಲೂಡಿಂಗ್ ನೈಟ್ಸ್ ಅಂತ. ಅಂದರೆ ನಾವು ಅವ್ರಿಗೆ ಕಸ್ಟಮರ್ಸ್ ಏನಾರ ಇಶ್ಯೂಸ್ ಕೇಳ್ಕೊಂಡು ಕಾಲ್ ಮಾಡಿದ್ರೆ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸಮ್ ಟೈಮ್ ಇಮೇಲ್ ಮುಖಾಂತರ ಮಾಡಬೇಕು, ಸಮ್ ಟೈಮ್ ಫೋನ್ ಮುಖಾಂತರ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ 24/7 ಅಂತ ಅಂದರೆ ಈಗ ನಾವು ರೊಟೇಷನಲ್ ಶಿಫ್ಟಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ. ಇವನ್ ನೈಟ್ ಶಿಫ್ಟ್ ಕೂಡ ಇನ್ಕ್ಲೂಡ್ ಆಗಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮಸ್ಟ್ ಹ್ಯಾವ್ ಸ್ಕಿಲ್ಸ್ ನೋಡೋದಾದ್ರೆ ನೋಡಿ, ಕಾಲ್ಸ್, ಇಂಟರ್ನ್ಯಾಷನಲ್ ವಾಯ್ಸ್ ನಾಲೆಡ್ಜ್ ಇರಬೇಕು. ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತೂ ಮ್ಯಾಂಡೇಟರಿ ಇದೆ. ಗ್ರ್ಯಾಬ್ ಆಪರ್ಚುನಿಟಿ ಇಫ್ ಅವೇ ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತಂದರೆ ನಿಮಗೆ ಚೆನ್ನಾಗಿ ಮಾತಾಡೋಕ್ಕೆ ಬರೆಯೋಕ್ಕೆ ಬಂದರೆ ನೀವು ಕೂಡ ಎಲಿಜಿಬಲ್ ಇರ್ತೀರಾ, ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಈ ಜಾಬಲ್ಲಿ ಪ್ರೊವೈಡ್ ಕಸ್ಟಮರ್ ಸಪೋರ್ಟ್ ಬೈ ಫೋನ್, ಇಮೇಲ್ ಆರ್ ಇನ್ಸ್ಟೆಂಟ್ ಮೆಸೇಜ್ ಟು ಕಸ್ಟಮರ್. ಅಂದರೆ ಇದು ಮೊಬೈಲಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ ಜಾಬ್ ಆಗಿರುತ್ತೆ. ಏನೋ ಇಶ್ಯೂಸ್ ಬಂದರೆ ನಾವು ಫೋನ್ ಅಥವಾ ಇಮೇಲಲ್ಲಿ ನಾವು ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ಸರ್ವೆ ಪ್ರೈಮರಿ ಕಾಂಟ್ಯಾಕ್ಟ್ ಫಾರ್ ಇನ್ಬೌಂಡ್ ಕಸ್ಟಮರ್ ಇಶ್ಯೂಸ್ ಅಂತಂದರೆ ಕಂಪ್ನಿಗೆ ಫಸ್ಟು ನಾವೇನೆ ಅಂತಂದರೆ ಅವ್ರು ಯಾರನ್ನ ನಮಗೇನೋ ಇಶ್ಯೂ ಆದರೆ ಫಸ್ಟ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಆ್ಯಸ್ ಯೂಶ್ವಲಿ ಕಸ್ಟಮರ್ ಸಪೋರ್ಟ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡೋದು. ಸೊ ಇಲ್ಲೂ ಅದೇ ಜಾಬ್ ಆಗಿರುತ್ತೆ, ಪ್ರೈಮರಿ ಕಾಂಟ್ಯಾಕ್ಟ್ ನಾವೇ ಆಗಿರ್ತೀವಿ. process high volume of customer inquiry of his product and service and resolve targeted percentage of those inquiry ಅಂತಂದರೆ ಇವ್ರದ್ದು ಪ್ರಾಡಕ್ಟ್ ಇರುತ್ತೆ. ಸೊ ಈ ಪ್ರಾಡಕ್ಟ್ ಬಗ್ಗೆ ನಾವು ಕಸ್ಟಮರ್ಸ್ಗೆ ಎಜುಕೇಟ್ ಮಾಡಬೇಕಾಗಿರುತ್ತೆ. ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಅವ್ರೇನಾರೋ ಎನ್ಕ್ವೈರೀಸ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೆಲ್ಲ ರೆಡಿಯಾಗಿರಬೇಕು. ಮತ್ತು ನಾವು ಅವ್ರಿಗೆಲ್ಲ ಕರೆಕ್ಟಾಗಿ ಆನ್ಸರ್ ಕೂಡ ಮಾಡಬೇಕಾಗಿರುತ್ತೆ. ಮತ್ತು ಅಪ್ಲಿಕೆಂಟ್ ಶುಡ್ ಬಿ ಅಡಾಪ್ಟೆಡ್ ಟು ಎನಿ ಶಿಫ್ಟ್ ಟೈಮಿಂಗ್ 24/7 ಇನ್ಕ್ಲೂಡಿಂಗ್ ನೈಟ್ ಶಿಫ್ಟ್. ಆಲ್ರೆಡಿ ಹೇಳ್ದಂಗೆ ಇಲ್ಲಿ ನೈಟ್ ಶಿಫ್ಟ್ ಕೂಡ ಇರುತ್ತೆ. ಸೊ ನೀವು ನೈಟ್ ಶಿಫ್ಟ್ ಮಾಡೋಕ್ಕೆ ಮ್ಯಾಂಡೇಟರಿ ಇದಾಗಿರಲೇಬೇಕು, ಇಲ್ಲ ಅಂತಂದರೆ ಅಪ್ಲೈ ಮಾಡಬೇಡಿ ಅಂತ ಹೇಳಿದ್ದಾರೆ. ನೀವು ನೈಟ್ ಶಿಫ್ಟ್ ಮಾಡೋಕ್ಕೂ ರೆಡಿ ಇದ್ದೀನಿ ಅಂದರೆ ಈ ರೋಲ್ಗೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಇನ್ನು ಪ್ರಿಫರ್ಡ್ ಕ್ಯಾಂಡಿಡೇಟ್ ನೋಡೋದಾದ್ರೆ ಅಂತಂದರೆ ಯಾವ ಥರ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದಾರೆ, ಏನೇನು ಕ್ವಾಲಿಫಿಕೇಷನ್ ಬೇಕು ಅನ್ನೋದಾದರೆ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮಸ್ಟ್ ಇರಬೇಕು. ಮತ್ತು ಕಂಪ್ಯೂಟರ್ ನ್ಯಾವಿಗೇಷನ್ ಆ್ಯಂಡ್ ಆಪರೇಷನ್ ಸ್ಕಿಲ್ಸ್ ಕೂಡ ಇರಬೇಕು. ಅಂತಂದರೆ ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ಮತ್ತು ಬೇರೆ ಬೇರೆ ಫೋಲ್ಡರ್ಸ್ಗಳನ್ನೆಲ್ಲ ಓಪನ್ ಮಾಡೋಕ್ಕೆ, ಏನಾದ್ರು ಲಿಂಕ್ಸ್ಗಳನ್ನ ಓಪನ್ ಮಾಡೋಕ್ಕೆ ನಾಲೆಡ್ಜ್ ಇರಬೇಕು ಕಂಪ್ಯೂಟರಲ್ಲಿ. ಅಷ್ಟಿದ್ರೆ ಸಾಕು, ಜಸ್ಟ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿದ್ದರೆ. ಮತ್ತು ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಸ್ಕಿಲ್ಸ್ ದಟ್ ಬಿಲ್ಡ್ ಹೈ ಲೆವೆಲ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡೋ ಅಷ್ಟು ನಾಲೆಡ್ಜ್ ಇರಬೇಕು. ಅಂತಂದರೆ ಕಮ್ಯುನಿಕೇಷನಲ್ಲಿ ಪ್ರೊಫೆಷ್ನಲಿಸಮ್ ತೋರಿಸ್ಬೇಕಾಗಿರುತ್ತೆ ನಾವು. ಸೊ ಆ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಡೆಮಾನ್ಸ್ಟ್ರೇಟ್ ಎಫೆಕ್ಟಿವ್ ಪೀಪಲ್ ಸ್ಕಿಲ್ಸ್ ಆ್ಯಂಡ್ ಸೆನ್ಸಿಟಿವ್ ವೆನ್ ಡೀಲಿಂಗ್ ವಿತ್ ಅದರ್ಸ್ ಅಂತಂದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ ಕಸ್ಟಮರ್ಸು. ಸೊ ಯಾವ್ಯಾವ ಕಸ್ಟಮರ್ ಹತ್ರ ಯಾವ ರೀತಿ ಮಾತಾಡಬೇಕು ಅನ್ನೋ ನಾಲೆಡ್ಜ್ ಇದ್ರೆ ಸಾಕು. ಮತ್ತು ಎಬಿಲಿಟಿ ಟು ವರ್ಕ್ ಬೋತ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಇನ್ ಎ ಟೀಮ್ ಅಂತಂದರೆ ಟೀಮ್ ಹಾಕು, ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಟೀಮ್ ಹಾಕು ವರ್ಕ್ ಮಾಡಬೇಕು. ಮತ್ತು ಇಂಡಿಪೆಂಡೆಂಟ್ ವೆನ್ ರಿಕ್ವೈರ್ಡ್, ಸಮ್ ಟೈಮ್ ಯಾರೂ ಇರೋದಿಲ್ಲ, ಸೊ ನಾವೇ ಒಂದು ಡಿಸಿಷನ್ ತೊಗೋಬೇಕಾಗಿರುತ್ತೆ, ಅದಕ್ಕೂ ರೆಡಿ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡೋದು. ಇನ್ನು ವರ್ಕ್ ಮೋಡ್ ಬಂದ್ಬಿಟ್ಟು ನೋಡಿ, ವರ್ಕ್ ಫ್ರಮ್ ಹೋಮ್ ಟಿಲ್ ಫರ್ದರ್ ಅಪ್ಡೇಟ್ ಅಂತಂದರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಜಾಬ್ ಲೊಕೇಶನ್ ಗುರ್ಗಾವ್ನಲ್ಲಿ ಇವರು ಈ ಲೊಕೇಶನ್ಗೆ ಮಾಡ್ತಾ ಇರೋದು. ಮತ್ತು ಎಜುಕೇಷನ್ ಬಂದ್ಬಿಟ್ಟು ಎನಿ ಗ್ರ್ಯಾಜುಯೇಟ್ ಆರ್ UG ಅಂತ ಕೂಡ ಹೇಳಿದ್ದಾರೆ. ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೋತ್ ಕ್ಯಾನ್ ಅಪ್ಲೈ. ಸೊ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ, ಸರ್ವಿಸ್ ಕಂಪ್ನಿ ಆಗಿರುತ್ತೆ. ಇದು ಕಸ್ಟಮರ್ ಸಪೋರ್ಟ್ ರೋಲ್ಗೆ ಹೈರಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದೊಂದು ರೋಲ್ ವಾಯ್ಸ್ ಪ್ಲಾಂಟ್ ಅಥವಾ ಅದರ್ ಡಿಪಾರ್ಟ್ಮೆಂಟ್ಗೆ ಮಾಡ್ತಾ ಇರೋದು. ಫುಲ್ ಟೈಮ್ ಪರ್ಮನೆಂಟ್ ರೋಲ್ ಇವರು ಹೈರಿಂಗ್ ನಡೆಸ್ತಾ ಇರೋದು. ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಸೊ
ನಿಮ್ಗೇನಾರ 12th ಪಾಸ್ ಆಗಿ ನಿಮ್ಗೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದು ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ನೀವು ಅಪ್ಲೈ ಮಾಡ್ಬೋದು. ನೌಕರಿ ಡಸಂಟ್ ಪ್ರಾಮಿಸ್ ಎ ಜಾಬ್ ಆರ್ ಇಂಟರ್ವ್ಯೂ ಇನ್ ಎಕ್ಸ್ಚೇಂಜ್ ಮನಿ. ಫ್ರಾಡೆಂಟ್ ಮೇ ಆಸ್ಕ್ ಯು ಪೇ ಇನ್ ಪ್ರಿಟೆಕ್ಸ್ಟ್ ಆಫ್ ರಿಜಿಸ್ಟ್ರೇಷನ್ ಫೀ ರೀಫಂಡ್ ಫೀ ಇ ಟಿ ಸಿ. ಸೊ ಬಿ ಅವೇರ್ ಅಂತ ಕೂಡ ಹೇಳಿದ್ದಾರೆ. ಹೀಗೆ ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತಂದರೆ, ನೌಕರಿಗೆ ಹೋಗಬೇಕು. ನೌಕರಿಗೆ ಹೋಗಿ ಇಲ್ಲಿ ಫೇಸ್ ಕಂಪ್ನಿ ಅಂತ ಸರ್ಚ್ ಮಾಡಿ, ಸೊ ಜಾಬ್ಸ್, ಸೊ ಅದು ಬರುತ್ತೆ. ಸೊ ಫಸ್ಟು ಕಂಪ್ನಿಗೆ ಹೋಗ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ, ನಾನು ಹೇಳೋದನ್ನೇ ಫಾಲೋ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಜಾಬ್ಸ್ ನಿಮಗೆ ಒಂದು ಜಾಬ್ ಅಲ್ಲ, ಬೇರೆ ಬೇರೆ ಜಾಬ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇಲ್ಲಿ ಕಸ್ಟಮರ್ ಸಪೋರ್ಟ್ ರೋಲ್ ಬಗ್ಗೆನೂ ನಾವು ಓಪನ್ ಮಾಡೋಣ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ತುಂಬ ಜಾಬ್ ಓಪನಿಂಗ್ ಇದೆ. ನಿಮಗೆ ಯಾವ್ಯಾವ ಬೇರೆ ಬೇರೆ ಲೊಕೇಶನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆ ಲೊಕೇಶನಲ್ಲೂ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ. ನಾವು ಮೇನ್ಲಿ ಇವಾಗ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ರಿಮೋಟ್ ಪೊಸಿಷನ್ ಆಗೋದ್ರಿಂದ ನಾನು ಓನ್ಲಿ ರಿಮೋಟ್ ಪೊಸಿಷನ್ ಅಂತ ಹೇಳಿದ್ದೀನಿ. ಸೊ ನಿಮಗೆ ಬೇರೆ ಬೇರೆ ಹೈದ್ರಾಬಾದ್, ಪುಣೆಲೆಲ್ಲ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಬೋದು. ಇದು ನೋಡಿ, ಇದು ರಿಮೋಟ್ ಪೊಸಿಷನ್ ಆಗಿರೋದ್ರಿಂದ ಇದು ಮಾತ್ರ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ಅಪ್ಲೈ ನೌ ಅಂತ ಕೊಡಬೇಕು. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಿದ್ದಾರೆ, 0 ಅಂತ ಹಾಕೋಣ. ಫ್ರೆಷರ್ ಇದ್ದರೆ, ಸೊ ಫ್ರೆಷರ್ ಇದ್ದರೆ ಇಲ್ಲಿ ಅವರು ಫ್ರೆಷರ್ನೇ ಕೇಳಿದ್ದಾರೆ. ಸೊ ಇದು ಅಪ್ಲೈ ಆಗುತ್ತೆ. ನಿಮ್ಮದು ನೌಕರಿ ಅಪ್ಡೇಟ್ ಇರಬೇಕಾದ್ರೆ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ ಅಂದ್ಕೊಂಡು ಇದು ಅಪ್ಲೈಡು. ಸೊ ಇನ್ನೂ ಎಷ್ಟೆಷ್ಟು ಜಾಬ್ ಓಪನಿಂಗ್ ಇದೆ, ನೀವು ಅದೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.